ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಬಾಂಬ್ ಭಯ ಕಾಡುತ್ತಿದೆ. ಬಯಲಾಯಿತು ಉಗ್ರನ ಭಯಾನಕ ಬಾಂಬ್ ಸ್ಟೋರಿ. ಬಿಜೆಪಿ ಕಚೇರಿಗೆ ಬಾಂಬ್ ಇಟ್ಟಿದ್ದಂತೆ ಭಯೋತ್ಪಾದಕ. ರಾಮ ಮಂದಿರ ಉದ್ಘಾಟನೆ ದಿನವೇ ಟೈಮರ್ ಬಾಂಬ್ ಫಿಕ್ಸ್ ಮಾಡಿದ್ದಂತೆ. ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಂತೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ದಿನವೇ ಸಂಚು ರೂಪಿಸಿದ್ದಂತೆ. ಬಿಜೆಪಿ ಕಚೇರಿ ಎದುರು ನಿಂತಿದ್ದ ಬೈಕ್ಗೆ ಬಾಂಬ್ ಬ್ಯಾಗ್ ನೇತಾಕಿದ್ದಂತೆ. ಟೈಮರ್ ಬಾಂಬ್ ಇಟ್ಟು ಬೈಕ್ಗೆ ನೇತಾಕಿದ್ದ ಬಾಂಬ್ ಬ್ಯಾಗ್ ಅನ್ನ ಪ್ರತಿಷ್ಠಾಪನೆ ವೇಳೆ ಬಾಂಬ್ ಸಿಡಿಸಲು ಟೈಮರ್ ಇಟ್ಟಿದ್ದಂತೆ ಉಗ್ರನು. ಬೈಕ್ಗೆ ಬಾಂಬ್ ನೇತಾಕಿ ಎಸ್ಕೇಪ್ ಆಗಿದ್ದ ಉಗ್ರ ಮುಸಾವೇರ್. ರಾಮೇಶ್ವರಂ ಕೆಫೆ ಸ್ಫೋಟದ ತನಿಖೆ ವೇಳೆ ಸಂಚು ಬಯಲಾಗಿದೆ. ಕಳೆದ 8 ತಿಂಗಳಿನಿಂದ ಬಾಂಬ್ ಬ್ಯಾಗ್ ಜೀವಂತ ಸಂಚಾರ ಮಾಡಿದೆ. ಫಿಕ್ಸ್ ಮಾಡಿದ್ದ ಬಾಂಬ್ ಯಾಕೆ ಬ್ಲಾಸ್ಟ್ ಆಗಿಲ್ಲ ಅನ್ನೋ ಯಕ್ಷ ಪ್ರಶ್ನೆ ಕಾಡುತ್ತಿದೆ. ಈ ಬಗ್ಗೆ ತನಿಖೆ ಮುಂದುವರಿಸಿದ ಎನ್ಐಎ ಅಧಿಕಾರಿಗಳು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಗೆ ಈಗ ಬಾಂಬ್ ಭಯ ಕಾಡುತ್ತಿದೆ. ಬಯಲಾಗಿದೆ ಉಗ್ರನ ಭಯಾನಕ ಬಾಂಬ್ ಸ್ಟೋರಿ. ಬಿಜೆಪಿ ಕಚೇರಿಗೆ ಬಾಂಬ್ ಇಟ್ಟಿದ್ದಂತೆ ಆ ಭಯೋತ್ಪಾದಕ. ರಾಮ ಮಂದಿರ ಉದ್ಘಾಟನೆ ದಿನವೇ ಬ್ಲಾಸ್ಟ್ ಮಾಡಲು ಟೈಮರ್ ಬಾಂಬ್ ಫಿಕ್ಸ್ ಮಾಡಿದ್ದಂತೆ. ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಟೈಮರ್ ಬಾಂಬ್ ಫಿಕ್ಸ್ ಮಾಡಿ ಎಸ್ಕೇಪ್ ಆಗಿದ್ದಂತೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ದಿನವೇ ಬಿಜೆಪಿ ಕಚೇರಿಯನ್ನ ಬ್ಲಾಸ್ಟ್ ಮಾಡಲು ಸಂಚು ರೂಪಿಸಿದ್ದಂತೆ. ಬಿಜೆಪಿ ಕಚೇರಿ ಎದುರು ನಿಂತಿದ್ದ ಬೈಕ್ಗೆ ಬಾಂಬ್ ಬ್ಯಾಗ್ ಫಿಕ್ಸ್ ಮಾಡಿ ಎಸ್ಕೇಪ್ ಆಗಿದ್ನು. ಟೈಮರ್ ಬಾಂಬ್ ಇಟ್ಟು ಬೈಕ್ಗೆ ನೇತಾಕಿದ್ದಂತೆ. ಪ್ರತಿಷ್ಠಾಪನೆ ವೇಳೆ ಬಾಂಬ್ ಸಿಡಿಸಲು ಟೈಮರ್ ಇಟ್ಟಿದ್ದಂತೆ ಈ ಉಗ್ರಗಾಮಿ. ಮುಸಾವಿರ್ ಎಂಬ ಉಗ್ರ ಬೈಕ್ಗೆ ಬಾಂಬ್ ನೇತಾಕಿ ಎಸ್ಕೇಪ್ ಆಗಿದ್ದಂತೆ. ರಾಮೇಶ್ವರಂ ಕೆಫೆ ಸ್ಫೋಟದ ತನಿಖೆ ವೇಳೆ ಸಂಚು ಬಯಲಾಗಿದೆ. ಕಳೆದ 8 ತಿಂಗಳಿನಿಂದ ಬಾಂಬ್ ಬ್ಯಾಗ್ ಜೀವಂತ ಸಂಚಾರ ಮಾಡಿದೆ. ಫಿಕ್ಸ್ ಮಾಡಿದ್ದ ಬಾಂಬ್ ಯಾಕೆ ಬ್ಲಾಸ್ಟ್ ಆಗಿಲ್ಲ ಅಂತ ಎಲ್ಲರಲ್ಲೂ ಯಕ್ಷ ಪ್ರಶ್ನೆ ಕಾಡುತ್ತಿದೆ. ಈ ಬಗ್ಗೆ ತನಿಖೆ ಮುಂದುವರಿಸಿದ ಎನ್ಐಎ ಅಧಿಕಾರಿಗಳು.